ನಾನು ಹೇಳಿದೆಲ್ಲ, ಕರಾವಳಿಯಲ್ಲಿ ನಮಗೆ ಹಣದ ಅಷ್ಟು ದೊಡ್ಡ ಕೊರತೆ ಬರುವುದಿಲ್ಲ. ಶಾಸಕರು ಸ್ವಂತ ಚೆಕ್ ಕೊಡ್ತಾ ಇದ್ದಾರೆ, ಅವರ ಸ್ವಂತ ಚೆಕ್. ನಾವು ಎಷ್ಟೋ ಸಲ ಸ್ವಾಮಿಗಳನ್ನ, ಜನಪ್ರತಿನಿಧಿಗಳನ್ನ ಲಘುವಾಗಿ, ನಮ್ಮ ದೃಷ್ಟಿಯಿಂದ ನಮಗಾಗುವಾಗ ಎಲ್ಲರೂ ಕೇಳದೆ ನಮಗೆ ಲಕ್ಷ ಲಕ್ಷ ಕೊಡುವ ದಾನಿಗಳು ಅಥವಾ ಬ್ಲ್ಯಾಂಕ್ ಚೆಕ್ ಕೊಡುವ ದಾನಿಗಳು ನಮ್ಮ ಹತ್ರ ಇದ್ದಾರೆ. ಇದಕ್ಕಿಂತ ದೊಡ್ಡ ಸಾಧನೆ ಏನು ಹೇಳಿದೆ. ಸಂಸ್ಕೃತಿ ಇಲಾಖೆಯಿಂದ ಬರ್ತಾ ಇಲ್ಲ, ಬಹಳ ಬೇಸರದ ವಿಷಯ. 2-3 ವರ್ಷ ಬರಲಿಲ್ಲ, ಈ ವರ್ಷ ಬಂತು, ನಿನ್ನೆ ಅಕೌಂಟಿಗೆ ಬಿತ್ತು. 1 ಲಕ್ಷ ರೂಪಾಯಿ ಯಕ್ಷ ಶಿಕ್ಷಣಕ್ಕೆ, ಕಲಾರಂಗಕ್ಕೆ 1 ಲಕ್ಷ ರೂಪಾಯಿ. ಇಲ್ಲಿ 1 ಕೋಟಿ ರೂಪಾಯಿ. ತುಂಬಾ ಬೇಸರ ಆಗ್ತದೆ. ಅದು ಹೇಳಬಾರದು. ಇಲ್ಲದೆ ಎಷ್ಟೋ ಸಂಘ ಸಂಸ್ಥೆಗಳು ಬಹಳ ಆಮೆಗದಿಯಲ್ಲಿ ನಡಲಿಕ್ಕೆ ಕಾರಣ ಅವರೊಳಗೆ ಪರಸ್ಪರ ಬಾಂಧವ್ಯ ಇಲ್ಲ, ಅನುಮಾನಗಳು, ಸಂಶಯಗಳು, ಜಟಾಪಟಿ. ಪ್ರತಿಯೊಂದಕ್ಕೂ ಮೀಟಿಂಗ್ ನಲ್ಲಿಟ್ಟು ಚರ್ಚೆ ಮಾಡಿ ಅದು ಕಾರ್ಯಗತ ಆಗುವಾಗ ಸರ್ಕಾರದ ಕೆಲಸ. ನಮ್ಮದು ಹಾಗಲ್ಲ. ನಾಲ್ಕನೆಯದ್ದು ಯಕ್ಷ ಶಿಕ್ಷಣ. ಇದು ಕೂಡ ಹಾಗೆ. ಇದು ಯಕ್ಷಗಾನ ಕಲಾರಂಗದ ಆಡಿಟ್ ಅಲ್ಲಿ ಬರುವುದಿಲ್ಲ, ಲೆಕ್ಕದಲ್ಲಿ ಬರುವುದಿಲ್ಲ. ಇದು ಬೇರೆ ಟ್ರಸ್ಟ್. 2007ರಲ್ಲಿ ರಘುಪತಿ ಭಟ್ರು ಶಾಸಕರಾಗಿರುವಾಗ ಅವ್ರು ಹೀಗೆ ಹೇಳಿದ್ರು, ಒಂದು ಮಾಡುವನ ಹೇಳಿ ನಾವು ಅದನ್ನು ತಕೊಂಡೆವು. ಉಡುಪಿಯ ಶಾಸಕರ ಅಧ್ಯಕ್ಷರು, ಪರ್ಯಾಯ ಮಠಾಧೀಶರು, ಗೌರವಾಧ್ಯಕ್ಷರು, ಕಲಾರಂಗದ ಕಾರ್ಯದರ್ಶಿ ನಾನೇ ಇದ್ದೇನೆ, ಆಗದಿಂದ ನಾನೇ ಇದ್ದೇನೆ. ನಮ್ಮದೊಂದು ಟ್ರಸ್ಟ್ ಇದೆ. ಕೆಲಸ ಮಾಡೋದೆಲ್ಲ ಇಡೀ ನಮ್ಮ ಕಲಾರಂಗದ ಟ್ರೂಪೆ. ಅಧ್ಯಕ್ಷರು ನಾರಾಯಣ ಹೆಗ್ಡೆರು. ಈಗ ನಾನು ಎಷ್ಟು ಕೆಲಸ ಮಾಡ್ತೇನೆ ಅಷ್ಟೇ ನಮ್ಮ ಜೊತೆ ನಾರಾಯಣ ಹೆಗ್ಡೆರು. ಅವರು ಬೆಳಿಗ್ಗೆ ಬರ್ತಾರೆ, ಸಂಜೆಯೂ ಬರ್ತಾರೆ. ಹಾಗೆ ಅದು ಉಡುಪಿ ವಿಧಾನಸಭೆ ಅಂತ ಇದ್ದದ್ದು. ಅಲ್ಲಿ ಮಾತ್ರ ಒಂದು ಹೇಳಿದ್ದೆವು, ಹಣದ ಒತ್ತಡ ನಂಗೆ ಹಾಕಬೇಡಿ, ಕೆಲಸ ನಾವು ಮಾಡ್ತೇವೆ, ನಮ್ಗೆ ಇದೇ ಹಣದ ಇದಕ್ಕೆ ಅಂತ ಹೇಳಿ. ರಘುಪತಿ ಭಟ್ರು ಆಗ ಸಂಸ್ಕೃತಿ ಇಲಾಖೆ 5 ಲಕ್ಷ ಬರ್ತಾ ಇತ್ತು. ಉಡುಪಿ ವಿಧಾನಸಭಾ ಕ್ಷೇತ್ರ ಅಂತ ಇತ್ತು. ಈ ವರ್ಷ ಹಾಗಲ್ಲ. ಈ ವರ್ಷ ಅಂದ್ರೆ 3 ವರ್ಷದ ಹಿಂದೆ ಹೊಸ MLA ಬಂದ್ರಲ್ಲ. ಕಾಪುನಲ್ಲಿ ಗುರುಮೆ ಸುರೇಶ್ ಶೆಟ್ರು ಅವರು ನನ್ನ ಕ್ಷೇತ್ರದಲ್ಲಿ ಆಗಬೇಕು ಅಂತ ವಿನಾದ್ ದಿವಸ ಅವರ ಬೇಡಿಕೆ ಅದೇ, ನನ್ನ ಕ್ಷೇತ್ರದಲ್ಲಿ ಯಕ್ಷಗಾನ ಮಾಡ್ಬೇಕು ಮುರಳಿ ಅಂತ ಹೇಳಿ. ವಿನಾದ್ ದಿವಸ ಅವರ ಬೇಡಿಕೆ. ಕಿರಣ್ ಕುಮಾರ್ ಕೊಡ್ಗಿಯವರು ಅವ್ರು ಮಾಡಿದ್ ನೋಡಿ ಕುಂದಾಪುರದಲ್ಲಿ ವಿಸ್ತರಣೆ ಆಯಿತು. ಬೈಂದೂರಿನಲ್ಲಿ ಗುರುರಾಜ್ ಗಂಟೆಹೊಳಿ ನನ್ನ ಕ್ಷೇತ್ರದಲ್ಲಿ ಮಾಡಬೇಕು. ಕಳೆದ ವರ್ಷ 94 ಪ್ರೌಢಶಾಲೆಗಳಲ್ಲಿ 3035 ಮಕ್ಕಳು, ಸರಿಯಾದ ಲೆಕ್ಕ 3035 ಮಕ್ಕಳು ವೇಷ ಮಾಡಿದ್ದಾರೆ. ಅದರಲ್ಲಿ 3/4 ವಾಸಿ ಹುಡುಗಿಯರು. ವೆರಿ ಗುಡ್. ಸುಮಾರು 400 ಮಂದಿ ಬೇರೆ ಜಿಲ್ಲೆಯವರು, 21 ಮಂದಿ ಬೇರೆ ರಾಜ್ಯದವರು, ಮುಸ್ಲಿಮ್ಸ್ 12 ಮಂದಿ ಮುಸ್ಲಿಮ್ಸ್, 18 ಮಂದಿ ಕ್ರಿಶ್ಚಿಯನ್ಸ್. ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ ನಾನು. ಇದೊಂದು ದೊಡ್ಡ ಅಭಿಯಾನ. ಸೊ ಇದಕ್ಕೊಂದು 2 ತಿಂಗಳು ನಮ್ಗೆ ಇದಕ್ಕೆ ಹೋಗ್ತದೆ. ನಾನು, ನಮ್ಮ ಅಧ್ಯಕ್ಷ ಗಂಗಾಧರರು, ನಾರಾಯಣ ಹೆಗ್ಡೆ, ಸಾಮಾನ್ಯ ಎಲ್ಲ ಪ್ರದೇಶಕ್ಕೂ ಹೋಗಿದ್ದೇವೆ. 12 ಪ್ರದೇಶದಲ್ಲಿ ಕ್ಲಸ್ಟರ್ ಮಾಡಿದ್ದೇವೆ. 1.5 ಗಂಟೆ ಯಕ್ಷಗಾನ. 41 ಜನ ಗುರುಗಳಿದ್ದಾರೆ. ಅವರಿಗೆ ಮಂತ್ಲಿ ಸ್ಯಾಲ್ರಿ, ಕ್ಲಾಸಿಗೆ ಲೆಕ್ಕ ಇದೆ. ಮಂತ್ಲಿ ಮೀಟಿಂಗ್ ಮಾಡ್ತೇವೆ ನಾವು. ಅದು ಜೂನ್ನಿಂದ ಡಿಸೆಂಬರ್ 31ಕ್ಕೆ ಫಿನಿಶ್ ಆಗಬೇಕು. ಯಾಕಂದ್ರೆ SLC ಮಕ್ಕಳಿಗೆ ಮತ್ತೆ ತೊಂದರೆ ಆಗಬಾರ್ದು. ಹೌದು. ಮತ್ತೆ ಹೇಳಿದ್ವಿ SLC ಮಕ್ಕಳು ಇರಬೇಕು. ಎಷ್ಟು ಶಾಲೆಯಲ್ಲಿ SLC ಮಕ್ಕಳನ್ನು ಹಾಕಿದ್ರೆ ಡ್ರಾಪ್ ಮಾಡ್ತೇವೆ, ಹೇಳ್ತೇವೆ ನಾವು, ನಿಮ್ಮಲ್ಲಿ ಡ್ರಾಪ್ ಮಾಡ್ತೇವೆ. ಯಾಕಂದ್ರೆ ಮತ್ತೆ 3 ತಿಂಗಳಿದೆ ಅವ್ರಿಗೆ ಓದ್ಲಿಕ್ಕೆ ಹೇಳಿ. ಸೊ ಅದಕ್ಕೋಸ್ಕರ ನಾವು ಪ್ಯಾರಲಲ್ ಆಗಿ ಮಾಡಿದೆವು. ಅಲ್ಲಿ ಕಾಪುನಲ್ಲಿ ಒಂದು ಪ್ರದೇಶದಲ್ಲಿ 2 ಆಟ ಆಗುವಾಗಲೇ ಇಲ್ಲಿ ರಾಜಾಂಗಣದಲ್ಲಿ ಆಗ್ತಾ ಇತ್ತು. ನವೆಂಬರ್ 25ಕ್ಕೆ ಸ್ಟಾರ್ಟ್ ಆದದ್ದು, 94 ಶಾಲೆಯದ್ದು. ಅದು ತುಂಬಾ ಮಕ್ಕಳಿಗೆ ತುಂಬಾ ಪ್ರೇರಣಾದಾಯಕ ಆಗಿತ್ತು. ಎಷ್ಟೋ ಹೆಡ್ ಮಾಸ್ಟರ್ ಹೇಳಿದ್ರು, ಸರ್ ಇಲ್ಲದ್ರೆ ಪಾಸ್ ಆಗ್ತಿರ್ಲಿಲ್ಲ, ಸೇರಿದ ಮೇಲೆ ಕಾನ್ಫಿಡೆನ್ಸ್ ಬಂತು ಅವನಿಗೆ, ಅವನ ವರ್ತನೆಯಲ್ಲೇ ಬದಲಾವಣೆ ಅಂತ ಹೇಳಿ. ಕಳೆದ ವರ್ಷ ನಾವು ಅದರ ಮುಂದುವರೆದ ಭಾಗ ಅಂತೇಳಿ, ಅದರ ಮೊದಲು ನಾವು 1 ವಾರದ ರಜಾ ಶಿಬಿರಗಳನ್ನೆಲ್ಲ ಮಾಡಿದ್ದೆವು ಆರಂಭದಲ್ಲಿ, ಮತ್ತೆ ಬಿಟ್ಟೆವು. ಕಳೆದ ವರ್ಷ ಇಲ್ಲೇ 60 ಮಕ್ಕಳಿಗೆ 1 ವಾರದ ಯಕ್ಷಗಾನ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡಿದೆವು. ಗುರು ಬನ್ನಂಜೆ ಸಂಜು ಸೋಂಡ್ರಿದ್ರು ಅವರ ಟೀಮ್ನೊಟ್ಟಿಗೆ, ಅಧ್ಯತ ಅವರೆಲ್ಲ ಸೇರ್ಕೊಂಡು. ತುಂಬಾ ಉಪಯುಕ್ತವಾಗಿತ್ತು. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗ್ತಿತ್ತು ಮೇಲೆ ರೂಫ್ ಟಾಪ್ ಅಲ್ಲಿ. ಯಾವ ಏಜಿನ ಮಕ್ಕಳು? ಎಲ್ಲ 8 ಮತ್ತೆ 9 ಯಕ್ಷ ಶಿಕ್ಷಣದ ಶಾಲೆಗೆ ಮಾತ್ರ. ಕಳೆದ ವರ್ಷ 91 ಶಾಲೆ ಇತ್ತು. ಅಷ್ಟು ಶಾಲೆಯ 1 ಮಕ್ಕಳು ಅಂತ ಕಳೆದ ವರ್ಷ ನಾವು ಅನೌನ್ಸ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. 60 ಮಕ್ಕಳು ಬಂದಿದ್ರು. ಅದರಲ್ಲಿ ಹಾಗೆ 38 ಹುಡುಗಿಯರು, 22 ಹುಡುಗರು. ಹುಡುಗಿಯರದೇ ಜಾಸ್ತಿ. ಹೌದು. ಅವರಿಗೆ ಮುಖವರ್ಣಿಕೆ, ಕಸೆ ಕಟ್ಟಿಕೊಳ್ಳೋದು, ಕುಣಿತ, ಬೇರೆ ಅನ್ಯ ಕಲಾ ಪ್ರಕಾರವನ್ನ, ತೆಂಕುತಿಟ್ಟು ಅಂದ್ರೆ ಏನು, ಬೆಡಗುತಿಟ್ಟು ಅಂದ್ರೆ ಏನು, ಚೆಂಡೆ, ತಾಳ, ಜಾಗಟೆ ಏನು ವ್ಯತ್ಯಾಸ. ಅಂದ್ರೆ ಕಾರಣ ಈ ಕ್ಯಾಂಪ್ ಯಾಕೆ ಯಶಸ್ವಿ, ನಾನು ಯಾಕೆ ಅದನ್ನ ಹೇಳಿದ್ರೆ, ಈ ಕ್ಯಾಂಪ್ ಆಗುವಾಗ ನಮ್ಮ ಇಡೀ ಟೀಮ್, ನಾನಿರ್ಬೋದು, ನಾರಾಯಣ ಹೆಗ್ಡೆ ಇರ್ಬೋದು, ಗಂಗಾಧರ್ ಇರ್ಬೋದು, ಅಥವಾ ನಮ್ಮ ಉಪಾಧ್ಯಕ್ಷರು ಇರ್ಬೋದು, 40 ಜನ ಇದೆಲ್ಲ, ಅವರೆಲ್ಲ ಬಿಡುವಾದಾಗ ಬರ್ತಾರೆ. ನಾವಂತೂ ಸಾಮಾನ್ಯ ಇಲ್ಲೇ ಇರ್ತೇವೆ. ಬೆಳಿಗ್ಗೆ 6 ಗಂಟೆ ಆದರೆ 6 ಗಂಟೆ ನಾವು ರೆಡಿ ಇರ್ತೇವೆ. ಮತ್ತೆ ಫಸ್ಟ್ ಡೇ ಹೇಳ್ತೇವೆ ಪೇರೆಂಟಿಗೆ, ಅವರಿಗೆಲ್ಲ ಆತಂಕ ಇರ್ತದೆ, ಹುಡುಗಿ ಊರು ಬಿಡ್ತಾರೆ, ಮನೆ ಬಿಟ್ಟಿರ್ತಾಳೆ, ಇಷ್ಟವರೆಗೆ ಬಿಟ್ಟಿರಲಿಲ್ಲ. ವಿದ್ಯಾಪೋಷಕನಲ್ಲಿ ಹಾಗೆ, ಸರ್ ಇಷ್ಟವರೆಗೆ ನಾವು ಮನೆ ಬಿಟ್ಟು ಫಸ್ಟ್ ಟೈಮ್ ಬಿಟ್ಟದ್ದು ಹೇಳಿ ಅನುಮಾನ ಇರ್ತದೆ. ಹುಡುಗಿ ಹೋಗ್ತಾರೆ, ಹೇಗೆ ನೋಡ್ಕೊಳ್ತಾರಾ, ಅಸೌಖ್ಯ ಆದರೆ ನಾವು ಫಸ್ಟ್ ಡೇ ಹೇಳ್ತೇವೆ, ನಮ್ಮ ಮನೆಯ ಮಕ್ಕಳ ಹಾಗೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ತೇವೆ.
ಆ ಕೇರ್ ಅಸೌಖ್ಯ ಆದರೆ, ಯಾಕಂದರೆ ಇಲ್ಲಿ ಎಲ್ಲ ಹಾಸ್ಪಿಟಲ್ ನಮ್ಮೊಂದು ಫೋನಿಗೆ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲ ಆಸ್ಪತ್ರೆ ಅಷ್ಟು ಕಲಾರಂಗದ ಬಗ್ಗೆ ಗೊತ್ತಿದೆ, ಡಾಕ್ಟ್ರೇ ಬರ್ತಾರೆ. ಒಳ್ಳೆಯ ಫುಡ್ ಮಧ್ಯಾಹ್ನ ಎಲ್ಲ ಮಠದಿಂದ ಮಧ್ಯಾಹ್ನ ಒಂದು ಬಿಟ್ಟರೆ ಮತ್ತೆಲ್ಲ ಇಲ್ಲೇ ಅವರಿಗೆ ಸಂಜೆ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಕೊಡ್ತೇವೆ, ರಾತ್ರಿ ಗಂಜಿ. ಸೊ ಈ ಸರಿ ನಾಡ್ದು ಡೇಟ್ ಫಿಕ್ಸ್ ಆಗಿದೆ, ಏಪ್ರಿಲ್ 8ರಿಂದ 14ರವರೆಗೆ ಒಂದು ವಾರ. ಈಗಾಗಲೇ 110 ಎಂಟ್ರಿ ಬಂದಾಯಿತು. ಈ ಸರಿ 100 ಜನರ ಒಂದು ಕೆಪಾಸಿಟಿಯಲ್ಲಿ ಮಾಡ್ತಾ ಇದ್ದೇವೆ. ಅದು ತುಂಬ ಉಪಯುಕ್ತವಾದ್ದು. ಯಾಕಂದರೆ ಭಾಳ ಮುಖ್ಯವಾಗಿ ಎಷ್ಟೋ ಮಕ್ಕಳಿಗೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ. ಮತ್ತು ಮೇಕಪ್ ಇದೆ 4 ದಿವಸದ್ದು ಮಾಡಿದ್ದೆ, ಅವರಿಗೆಲ್ಲ ಕಿಟ್ ಕೊಟ್ಟೆವು, ಬಣ್ಣಗಳನ್ನು ಕೊಟ್ಟೆವು, ಮನೆಯಲ್ಲಿ ಬಿಡುವಿದ್ದಾಗ ಹಾಕ್ಕೊಳ್ಳಿ. ಯಾಕಂದರೆ ಹುಡುಗಿಯರೇ ಜಾಸ್ತಿ, ಅವ್ರು ಸ್ವಂತ ಮೇಕಪ್ ಮಾಡಿಕೊಂಡ್ರೆ ಅನುಕೂಲ, ಒಳ್ಳೆಯದು ಹೇಳಿ. ಯಕ್ಷ ಶಿಕ್ಷಣ ಒಂದು ದೊಡ್ಡ ಅಭಿಯಾನ. ಇದಕ್ಕೆ ನಾನು ಆರಂಭದಲ್ಲಿ ರಘುಪತಿ ಭಟ್ರು, ಆಮೇಲೆ ಪ್ರಮೋದ್ ಮುದ್ದುರಾಜರು, ಈಗ ನಮ್ಮ ಅಧ್ಯಕ್ಷರು ಯಶ್ಪಾಲ್ ಸುವರ್ಣರು, ಮತ್ತು ಈ 3 ಶಾಸಕರು, ಪರ್ಯಾಯ ಮಠಾಧೀಶರೆಲ್ಲ, ಅದು 1 ಕೋಟಿ ಆ ಒಂದು ಯೋಜನೆಗೆ ಹೋಗ್ತದೆ. ಲಾಸ್ಟ್ ಇಯರ್ ಹೋಗಿತ್ತು 1 ಕೋಟಿ ರೂಪಾಯಿ. ಸಂಸ್ಕೃತಿ ಇಲಾಖೆಯಿಂದ ಬರ್ತಾ ಇಲ್ಲ, ಬಹಳ ಬೇಸರದ ವಿಷಯ. 2-3 ವರ್ಷ ಬರಲಿಲ್ಲ, ಈ ವರ್ಷ ಬಂತು, ನಿನ್ನೆ ಅಕೌಂಟಿಗೆ ಬಿತ್ತು. 1 ಲಕ್ಷ ರೂಪಾಯಿ ಯಕ್ಷ ಶಿಕ್ಷಣಕ್ಕೆ, ಕಲಾರಂಗಕ್ಕೆ 1 ಲಕ್ಷ ರೂಪಾಯಿ. ಇಲ್ಲಿ 1 ಕೋಟಿ ರೂಪಾಯಿ. ತುಂಬ ಬೇಸರ ಆಗ್ತದೆ. ಅದು ಹೇಳಬಾರದು ಆ ರೀತಿ. ಯಾಕಂದ್ರೆ ಯಕ್ಷಗಾನ ಕನ್ನಡ, ಸ್ಪಷ್ಟ ಕನ್ನಡವನ್ನು ಹೇಳಿಸ್ಕೊಡ್ತದೆ, ಒಂದು ಕಾನ್ಫಿಡೆನ್ಸ್, ನಮ್ಮ ಮಣ್ಣಿನ ಕಲೆ. ಬೇರೆ ರಾಜ್ಯದವರು ಕರೀತಾರೆ, ಬೇರೆ ಜಿಲ್ಲೆಯ ಮಕ್ಕಳು, ಕೆಲವು ಜಿಲ್ಲೆಯ ಮಕ್ಕಳು ವೇಷ ಮಾಡಿದ್ದಾರೆ, ಅಷ್ಟು ಖುಷಿ. ನಾಳೆ ನಾವು ಉಡುಪಿ ಬಿಟ್ಟು ಹೋಗುವಾಗ ಸರ್ ಇಲ್ಲಿ ಕಲೆಯನ್ನು ಹೊತ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಬೇಕಾಗಿಲ್ಲ. ಮತ್ತೆ ಅವ್ರಿಗೊಂದು ತುಂಬಾ ಬೇಸರ ಇದೆ. ಆದ್ರೆ ಏನ್ ಹೇಳಿದ್ರೆ, ನಾನು ಹೇಳಿದಲ್ಲ, ಕರಾವಳಿಯಲ್ಲಿ ನಮಗೆ ಹಣದ ಅಷ್ಟು ದೊಡ್ಡ ಕೊರತೆ ಬರುವುದಿಲ್ಲ. ಶಾಸಕರು ಸ್ವಂತ ಚೆಕ್ ಕೊಡ್ತಾ ಇದ್ದಾರೆ, ಅವರ ಸ್ವಂತ ಚೆಕ್. ನಾವು ಎಷ್ಟೋ ಸಲ ಸ್ವಾಮಿಗಳನ್ನ, ಜನಪ್ರತಿನಿಧಿಗಳನ್ನ ಲಘುವಾಗಿ, ನಮ್ಮ ದೃಷ್ಟಿಯಿಂದ ನಮಗಾಗುವಾಗ ಎಲ್ಲರೂ ಅಷ್ಟು ಸ್ವಾಮಿಗಳಿರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಅಂದ್ರೆ ಒಳ್ಳೆ ಕೆಲಸ ಮಾಡಿದಲ್ಲಿ ಒಳ್ಳೆ ಮನಸ್ಸುಗಳು ಮಾತ್ರ ಬರ್ತದೆ ಎಂಬುದಕ್ಕೆ ನಾವು ದೃಷ್ಟಾಂತ ನೋಡ್ತಾ ಇದ್ದೇವೆ. ನಿಮಗೆ ಅಧ್ಯಕ್ಷರು ಹೇಳಿರ್ಬೋದು, ಮನೆ ಕಟ್ಟುವಾಗ ಮನೆ ಪಡೆದ ಮಗುವಿಗೆ, ಕುಟುಂಬಕ್ಕೆ ಎಷ್ಟು ಖುಷಿ ಆಗ್ತದೋ, ಲಕ್ಷ ಕೊಟ್ಟಾಗ ದಾನಿಗಳಿಗಿದೆಲ್ಲ ಕೆಲವರು ಹತ್ತು ಬಿಟ್ಟಿದ್ದಾರೆ. ಒಂದು ಸಾರ್ಥಕ ಆಯ್ತು. ಎರಡನೇದು, ಇಷ್ಟು ಕಷ್ಟದವ್ರು ಇದ್ದಾರಲ್ಲ, ಎಷ್ಟು ಈ ಮಧ್ಯಮದವರಿಗೆ ಈಗಿನ ಪರಿಸ್ಥಿತಿ ಗೊತ್ತಿಲ್ಲ, ಹೊರ ಬರ್ತಾ ಇಲ್ಲ. ಅವರು ಈ ಇಂಟೀರಿಯರ್ ಪ್ರದೇಶಕ್ಕೆ ಹೋಗಿ ಆ ಮನೆಯ ಪರಿಸ್ಥಿತಿ, ಎಲ್ಲಿ ತಂದೆ ಇಲ್ಲ, ಇದ್ರು ಅವನಿಗೆ ದುರಾಭ್ಯಾಸ. ಆ ತಾಯಿ ಹೆಚ್ಚಿನ ಮನೆಯಲ್ಲಿ ಸಂಕಷ್ಟಕ್ಕೊಳಗಾದ್ದು ತಾಯಿಯೇ, ಒದ್ದಾಡೋದು ತಾಯಿಯೇ. ಆ ಮಗುವಿಯನ್ನ ಕಲಿಸ್ಲಿಕ್ಕೆ, ಆ ಅಸೌಖ್ಯ, ಆ ರೋಗ ಜಿರ್ಜಿನ ಅದನ್ನು ದೂರೀಕರಿಸಲಿಕ್ಕೆ ಒದ್ದಾಡೋದು ನೋಡುವಾಗ ನಮಗೆ ಅನ್ನಿಸಿದೆ, ನಮ್ಮ ದಾನಿಗಳ ಸಹೃದಯತೆ ಇದೆಲ್ಲ, ಅದು ನಮಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಪ್ರಚೋದಿಸ್ತದೆ ಅಂತ ದೊಡ್ಡ ಘಟನೆ ಇದೆ. ನಾನು ಅದನ್ನು ಹೆಮ್ಮೆಯಿಂದ ಮತ್ತು ಸಾಧನೆ ಹೇಳಿದೆ ಹಾಗೆ. ಆ ದಾನಿಗಳನ್ನು ಅವ್ರೀಗ ಕೇಳದೆ ನಮಗೆ ಲಕ್ಷ ಕೊಡುವ ದಾನಿಗಳು, ಅಥವಾ ಬ್ಲ್ಯಾಂಕ್ ಚೆಕ್ ಕೊಡೋ ದಾನಿಗಳು ನಮ್ಮ ಹತ್ರ ಇದ್ದಾರೆ. ಇದಕ್ಕಿಂತ ದೊಡ್ಡ ಸಾಧನೆ ಏನು ಹೇಳಿ. ಇದಕ್ಕೆ ಜವಾಬ್ದಾರಿ ಜಾಸ್ತಿ ಇದೆ, ನಾವು ಅಷ್ಟು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಬೇಕು. ಮತ್ತು ಇಲ್ಲಿ ಹೇಳಿದೆ, ಇಲ್ಲಿ ಯಾರು ಕೂಡ ಪೇಯ್ಡ್ ಇಲ್ಲ, ಒಬ್ಬರು ಪೇಯ್ಡ್ ಇಲ್ಲ. ಸಮಯವನ್ನು, ಅನುಭವವನ್ನು, ದುಡ್ಡನ್ನು ನಮ್ಮ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಲಕ್ಷ ಹಣ. ಜಾಗ ತಗೊಳ್ಳುವಾಗ ನಾವು ಎಂತ ಮಾಡುವುದು ಅಂತ ತಲೆಬಿಸಿಯಲ್ಲಿದ್ದೆವು. 2 ಕೋಟಿ ಹಣ ಬೇಕಾಯಿತು. ಎಲ್ಲ ಕೈಯಲ್ಲಿ ಹಾಕಿದ್ದು, ಮೆಂಬರ್ಸ್ ಹಾಕಿದ್ದು. ಕಡೆಗೆ ಮಾಹೆಯವರು, ನಾನು ಮರ್ತು ಬಿಡಬಾರ್ದು, ಮಾಹೆಯವರು ಕಡೆಗೆ ರಂಜನ್ ಪೈಗಳನ್ನು ನೆನಪು ಮಾಡ್ಕೊಳ್ಳಬೇಕು, ಡಾಕ್ಟರ್ HS ಬಲ್ಲಾಳ್ರನ್ನ 50 ಲಕ್ಷ ಕೊಟ್ಟರು ಜಾಗಕ್ಕೆ. ನಮ್ಮ ಕತೆ ಕೇಳಿ 5 ನಿಮಿಷ ನಮ್ಮ ಸಂಸ್ಥೆ ಬಗ್ಗೆ ಈಗ ಹೇಳಿದೆ. ರಂಜನ್ ಪೈ ಕಡೆಗೆ ಹೇಳಿದರು, ಹೌದು ಮುರಳೀಧರ, ನೀವು ಹೇಗೆ ಮತ್ತೆ ಆ ಬಿಲ್ಡಿಂಗನ್ನು ಮೇಂಟೈನ್ ಮಾಡ್ತೀರಿ? ಗೊತ್ತಿಲ್ಲ ಸರ್ ಹೇಳಿದೆ. ನಾನು 5 ವರ್ಷ ಎವ್ರಿ ಇಯರ್ 10 ಲ್ಯಾಕ್ ರೂಪೀಸ್ ಕೊಡ್ತೇನೆ ನೋಡಿ. ಕೇಳಲಿಲ್ಲ, ನಾನು ಮಾತಿನಲ್ಲಿಯೂ ಬರಲಿಲ್ಲ. ಅಂದರೆ ಒಳ್ಳೆ ಕೆಲಸ ಮಾಡಿದರೆ ರೆಸ್ಪಾಂಡ್ ಹೇಗೆ ಮಾಡ್ತದೆ ಎಂಬುದಕ್ಕೆ ನಾನು ನಮ್ಮ ಇಡೀ ಟೀಮ್ ಬೆರಗಾಗಿ ಹೋಯಿತು. ಇದೆಂತ ನಾವು ಸರಿ ಕೇಳ್ತಾ ಹಾಗೆ ಕೊಡ್ತಾ ಇದ್ದಾರೆ. ಈಗ ನಮಗೆ HS ಬಲ್ಲಾಳ್ರಿದ್ದಾರೆ, ಈಗಲೇ ಅವರು ನಮಗೆ ಈ ಹೆಲ್ತ್ ಕಾರ್ಡ್ ಎಲ್ಲ ಆಗ್ಲಿಕ್ಕೆ ಕಾರಣ ಅವರಿಗೆ ನಮ್ಮ ಸಂಸ್ಥೆಯ ಬಗ್ಗೆ ಗೊತ್ತಿದೆ. G ಶಂಕರ್ ಜಾಗ ತಗೊಳ್ಳುವಾಗ ದೊಡ್ಡ ಮೊತ್ತ ಕೊಟ್ಟರು. ಅಂಬಲ್ಪಾಡಿ ದೇವಸ್ಥಾನ ವಿಜಯ ಬಲ್ಲಾಳ್ರು ನಮ್ಮನ್ನು ಕ್ಯಾಂಪಲ್ಲಿ ಅಲ್ಲೇ ಮಾಡ್ತಿದ್ದೆವು, ಅವರು ದೊಡ್ಡ ಮೊತ್ತ ಕೊಟ್ಟರು. ಎಲ್ಲ ಮಠಾಧೀಶರು, ಪೇಜಾವರ ಶ್ರೀಗಳು 4 ಮನೆ ಅವರದ್ದೇ ಪ್ರಾಯೋಜಕದ್ದೆಲ್ಲ ಆಯಿತು. ಪಲಿಮಾರ ಶ್ರೀಗಳು 1 ಮನೆ. ಕೇಳಿದಾಗ ನಮ್ದು ಇನ್ಯಾವಾಗ ಕೇಳ್ತಾರೆ ನನ್ನ ಹತ್ರ, ಇದು ಪ್ರಶ್ನೆ ಮಾತಲ್ಲ, ನಾನು ಯಾವ ಕೊಡಬೇಕು ಹಣ ಅಂತ ಕೇಳ್ತಾರೆ. ಅವರದ್ದೆಲ್ಲ ವಿಶ್ವಾಸ, ಆಶೀರ್ವಾದ. 2 ಮಕ್ಕಳಿಗೆ ಸ್ವದೇಶ್ರೀಗಳು, ಅವರ ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಫ್ರೀ ಸೀಟ್. ಒಂದು ಮನೆ ಉದ್ಘಾಟನೆ ಬಂದಿದ್ರು, ಅವಳು ಮುಂದೆ ಎಂತ ಮಾಡಿದ್ರು, ಇಂಜಿನಿಯರಿಂಗ್ ಮಾಡೋದು ನನ್ನ ಕಾಲೇಜಲ್ಲಿ ಫ್ರೀ ಸೀಟ್. ಎಷ್ಟು? 1.5 ಲಕ್ಷ ರೂಪಾಯಿ ನೋಡಿ. ಇದು ಯಾರು ಕೇಳಿ ಅಲ್ಲ. ಸೊ ಸಂಸ್ಥೆಯ ಒಂದು ಚರಿತ್ರೆ ಅದು
ನಮ್ಮ ಕಾಲಘಟ್ಟ ನಮಗಂತೂ ತುಂಬ ಸಾರ್ಥಕವನ್ನು ಕೊಟ್ಟ ಸಂಸ್ಥೆ ಕೊಟ್ಟದ ಅವಕಾಶ ಕೊಟ್ಟಿದೆ. ಒಂದು ಟೀಮ್ ವರ್ಕ್ ಇದೆ, ಸಮಾನ ಮನಸ್ಕರ ಬಹಳ ಮುಖ್ಯ. ಅದೇ ಅದು ಹೇಗೆ ಒಂದಾಯ್ತು ಆ ಟೀಮು? ಇಲ್ಲ, ಅದು ಕಷ್ಟ ಇಲ್ಲ ಅಂತ ಗೊತ್ತುಂಟ ಅವ್ರೆ. ನಾನು ಅದನ್ನೇ ಹೇಳುದು, ನಾವು ಸರಿ ಇರಬೇಕು. ಜನ ನೋಡ್ತಾ ಇರ್ತಾರೆ, ಈಗ ಸಮಾಜವು ನಮ್ಮನ್ನು ನೋಡ್ತಾ ಇದೆ. ನಮ್ಗೆ ಎಷ್ಟೋ ಸಲ ನಾವು ಹೇಳುದು, ನಮ್ಗೆ ಫೋಟೋಕ್ಕೆ ಬರ್ಲಿಕ್ಕೆ ಮುಜುಗರ ಆಗ್ತದೆ. ಎಷ್ಟೋ ಸಲ ನಾವು ಎಷ್ಟು ಡೌನ್ ಟು ಅರ್ತ್ ಇದ್ದೇವೋ ಅಷ್ಟು ನಿಜಕ್ಕೂ ನಮ್ಮ ಶಕ್ತಿ ಜಾಸ್ತಿ ಅಂತ ಭಾವಿಸಿದವರು. ಮತ್ತೆ ಪ್ಯೂರಿಟಿ, ಪಾರದರ್ಶಕವಾಗಿರಬೇಕು. ಕಾಣಿಸಿಕೊಳ್ಳುವ ಪ್ರವೃತ್ತಿ ಎಷ್ಟು ಕಡಿಮೆ ಆಯ್ತು ಅಷ್ಟು ಒಳ್ಳೆಯದು. ಎಷ್ಟೋ ಸಲ ನನಗೆ ಮುಜುಗರ ಆಗ್ತದೆ, ನನ್ನ ಹೆಸರು ಬರ್ತದೆ, ಫೋಟೋ ಬರ್ತದೆ, ನಾವು 45 ಜನ ಇದ್ದೇವೆ, ಅವರದ್ದು ಬರುವುದಿಲ್ಲ, ಇದು ಮುಜುಗರ ಆಗ್ತದೆ. ಅದೇ ನಾನು ಹೋದಲ್ಲಿ ಬಂದಲ್ಲಿ ನಾನು ಮಾಡಿಬಿಟ್ರೆ ಕ್ರೆಡಿಬಿಲಿಟಿ ಹೋಯ್ತು. ಸೊ ನಮ್ಮಲ್ಲಿ ಈ ಸಮಾನ ಮನಸ್ಕರಿದ್ದಾರಲ್ಲ, ಅದು ದೊಡ್ಡ ಅದಕ್ಕೆ ಹೇಳೋದು ಒಂದು ಕಾಲದ ಮಹಿಮೆ ಅಂತ ಹೇಳ್ಬೋದು. ಅದು ಆ ಸುಖ ಇದೆ. ಎಲ್ಲರೂ ಕೂಡ ಒಂದು ಫೋನ್ ಮಾಡಿದರೆ ಸಾಕು, ರಾತ್ರಿ 12 ಗಂಟೆ ಬೇಕಾ ಓಡಿ ಬರ್ತಾರೆ. ನಾವೇ ಅವರನ್ನು ಹೇಳೋದು, ನಿಮ್ಮ ಕೆಲಸವನ್ನು ಮಾಡಿ, ಬೇಕಾದಾಗ ಕರಿತೇವೆ ಹೇಳಿ. ಮತ್ತು ಮುಖ್ಯವಾಗಿ ನಾನೊಬ್ಬ ನಿವೃತ್ತ ಟೀಚರ್. ನಾನು ಸ್ಕೂಲಲ್ಲಿರುವಾಗಲೂ ನನಗೆ 3 ಕಿಲೋಮೀಟರ್ ಮಧ್ಯಾಹ್ನ ಬರ್ತಿದ್ದೆ, ರಾತ್ರಿ 8-9 ಗಂಟೆ ಕೂತ್ಕೊಳ್ತಿದ್ದೆ, ಮಾಡ್ತಾ ಇದ್ದೆ. ಬಹಳ ಮುಖ್ಯ ಲೀಡರ್ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಪ್ರಧಾನ ಕೆಲಸ ಮಾಡುವವ ಎಷ್ಟು ಹೆಚ್ಚು ಕೆಲಸ ಮಾಡ್ತಾನೆ ಅಷ್ಟು ಅವನ ಮಾತಿಗೆ ಬೆಲೆ ಇರ್ತದೆ. ಕರೆಕ್ಟ್. ಎಷ್ಟು ಹೆಚ್ಚು ಕೆಲಸ ಮಾಡ್ತೀರಿ, ಅದು ನಾನು ಶಾಲೆಯಲ್ಲಿ ಹೇಳೋದು, ಹೆಚ್ಚು ಕತ್ತಿಯನ್ನು ಯೂಸ್ ಮಾಡಿದರೆ ಹೆಚ್ಚು ಹೊಳಿತದೆ. ಅದು ನಾವು ಹಾಗಲ್ಲ, ಕಡಿಮೆ ಖರ್ಚು ಮಾಡಿದರೆ ಅಲ್ಲ, ಹೆಚ್ಚು ಕೆಲಸ ಮಾಡಬೇಕು ಹೇಳಿ. ಪ್ರತಿ ದಿವಸ ನಾನು ಮತ್ತೆ ನಾರಾಯಣ ಹೆಗಡೆ ಅವರು ಎವ್ರಿ ಡೇ, ಅವ್ರೀಗ ಸಾಮಾನ್ಯ 8-9 ಗಂಟೆ ಇರ್ತೇವೆ ನಾವು. ಅದು ಉಳಿದವರಿಗೆಲ್ಲ, ಯಾಕಂದ್ರೆ ಉಳಿದವರು ಬೇರೆ ಬೇರೆ ವೃತ್ತಿ ಬೇರೆ ಇರ್ತದೆ, ಅವ್ರದ್ದು ಕೆಲಸ ಇರ್ತದೆ. ಆದರೆ ಕರೆದಾಗ ಓಡಿ ಬರ್ತಾರೆ. ಸೊ ಅದು ಟೀಮ್ ವರ್ಕ್, ಎಲ್ಲರ ಒಂದು ಕೃಪೆ ಅಂತ ಹೇಳಬೇಕು. ಹೀಗೆ ಒಂದು ಈಗ ನಿಮ್ಮ ಬ್ಲಡ್ ಅಲ್ಲಿ ಈ ತರದ ಒಂದು ಕಲ್ಚರ್ ಹೆಂಗ್ ಬಂತು? ನಿಮ್ಮ ಕುಟುಂಬದಲ್ಲಿ ಇತ್ತ ಏನು? ಇಲ್ಲ ನಮ್ಮದು ಕಲೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಅಲ್ಲಿ ಎಲ್ಲ ಆಟ ಆದ್ರೆ ನಮ್ಮ ಮನೆಯಲ್ಲಿ ಬಿಡಾರ, ನಮ್ದು ಕಡೆಕಾರ ಮಾಟ ಹೇಳಿ ಕಲಾವಿದರು ನಮ್ಮ ಮನೆಯಲ್ಲಿ ಬಿಡಾರ ಮಾಡ್ತಿದ್ರು. ತಂದೆ ಪೌರೋಹಿತ್ಯ, ದೊಡ್ಡ ಕುಟುಂಬ. ಒಂದು ಕ್ರಿಕೆಟ್ ಟೀಮಿಗೆ ಬೇಕಷ್ಟು ಜನ, ನಾವು 12 ಇದ್ದದ್ದು ಒಂದು ಇದಾಯ್ತು, 11 ಜನ ಇದ್ದೆವು. ಕಷ್ಟದ ಪರಂಪರೆಯನ್ನ ಬಾಲ್ಯದಿಂದ ನೋಡಿದ್ದೇನೆ. ನನಗೆ ಬುದ್ಧನ ಕತೆ ತುಂಬಾ ಹರ್ಟ್ ಆಗುವುದು. ನನ್ನ ಜಾಗ್ರತೆಯಲ್ಲಿ ಒಳಗಿಟ್ಟರು, ಹೊರ ಬಂದು ಕೊಳ್ಳೆ ರೋಗಿಷ್ಠರನ್ನ ಸಾವನ್ನ ನೋಡಿದಾಗ ಹೇಗೆ, ನನಗೂ ಹಾಗೆ ಅದನ್ನೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ನನಗೆ ಈಗಲೂ ರಕ್ತ ನೋಡ್ಲಿಕ್ಕೆ ನಂಗೆ ಆಗೋದಿಲ್ಲ. ಸುತ್ತಮುತ್ತ ಕಷ್ಟವೇ, ನಮ್ಮ ಕುಟುಂಬವೂ ಇರ್ಬೋದು, ಸುತ್ತಮುತ್ತ ಜನ, ಅದನ್ನ ನೋಡಿದಾಗ ನನಗೆ ತುಂಬಾ ಹರ್ಟ್ ಆಗ್ತಿತ್ತು. ಸಣ್ಣದಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಎಲ್ಲಿ ಒಂದು ತುಂಬಾ ದುಡ್ಡಲ್ಲ, ಆಗ ಚಿನ್ನ ಸಿಗಬೇಕು ಅಂದ್ರೆ ಚಿನ್ನ ಸಿಗಬೇಕು, ನಾನು ಅದನ್ನು ಮಾರಿ ಕಷ್ಟದಲ್ಲಿ ಹಂಚಬೇಕು ಅಂತ ಇದು ಬಾಲ್ಯದಲ್ಲಿದ್ದ ಸ್ಥಾಯಿ ಭಾವ ನನ್ನಲ್ಲಿದ್ದದ್ದು. ಮತ್ತೆ ಹಿರಿಯರನ್ನು ಕಂಡಾಗ ನನಗೆ ಸಣ್ಣದಿಂದ, ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದರೆ ನಾನು ಸೈಕಲ್ ಆಮೇಲೆ ಸ್ಕೂಟ್ರು, ಅವರನ್ನ ಹತ್ತಿರ ಆದರೆ ಮನೆಗೆ ಬಿಟ್ಟು ಮತ್ತೆ ನಾನು ಕಡೆಗೆ ಊಟ ಮಾಡ್ತಿದ್ದೆ. ನಾನು ಅದು ತುಂಬ ಖುಷಿ ಕೊಡ್ತಿತ್ತು. ನಾನು ಮಾಡೋದಲ್ಲ, ನನಗೆ ಅದು ತುಂಬ ತೃಪ್ತಿ ಕೊಟ್ಟ ಕೆಲಸ. ದೊಡ್ಡವರಿಗೆ ಸೇವೆ ಮಾಡಿ, ಸೇವೆ ಅಂತ ಹೇಳೋದಿಲ್ಲ, ಅವರಿಗೆ ಒಂದು ಖುಷಿ ಕೊಟ್ಟರೆ ಅದು ನನಗೆ ಸಾರ್ಥಕ ಅನ್ನಿಸ್ತಾ ಇತ್ತು. ಈಗ ಇಲ್ಲಿ ಹಾಗೆ ನಾನು ಹೇಳೋದುಂಟು, ಮನೆ 92ನೇ ಮನೆ, ಎಲ್ರಿಗೂ ಒಂದು ಮನೆ ಒಕ್ಕಲ್ನ ಖುಷಿ ಅಲ್ಲ, ಸುಖ ಅಲ್ಲ. ನಮಗೆ 92 ಮನೆಯ ಸುಖವನ್ನು ನಾವು ಪಡೆದಿದೆ. ಇದಕ್ಕೆ ದೊಡ್ಡದಂತ ಉಂಟು. ಆಗ ಆನಂದ ಉಂಟಲ್ಲ, ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ಸುತ್ತಮುತ್ತ ಕಷ್ಟ ಮತ್ತೆ ಮೋಸ, ನಾನು ಹೇಳಿದಲ್ಲಿ ಹೇಗೆ ಆಗಬಾರ್ದು ಎಂಬುದಕ್ಕೆ ನಾನು ಟೀಚರ್ ಆಗಿ ಕೂಡ, ನಾನು ಕಲಿತ ಸ್ಕೂಲಲ್ಲಿ ನಾನು ಟೀಚರ್ಸಿನ ಒಳಗಿನ ಜಟಾಪಟಿ ಅದು ಇದೆಲ್ಲ ನೋಡಿ ಟೀಚರ್ ಆಗಬಾರ್ದು ಅಂತಿದ್ದವ. ನಾನು ಪರಿಸ್ಥಿತಿ ಒತ್ತಡಾಗಿ ಟೀಚರ್ ಆದೆ. ಟೀಚರ್ ಆದಮೇಲೆ ಹಾಗಾಗಬಾರ್ದು ಹೇಳಿ ಅಷ್ಟೇ, ಮತ್ತೇನಿಲ್ಲ. ಅದನ್ನ ಟೀಚರ್ ಆಗಿ ನಾನು ನೆಮ್ಮದಿಯಿಂದ 37 ವರ್ಷ ರಿಟೈರ್ಡ್ ಆಗಿ ಬಂದಿದ್ದೇನೆ. ಅಲ್ಲಿ ಒಂದಷ್ಟು ಕೆಲಸವನ್ನು ನನಗೆ ಸಾರ್ಥಕ ಭಾವ ಇದೆ. ಮತ್ತು ಅದಾದರೂ ಕೂಡ ನನಗೆ ಫಸ್ಟ್ ಅದೇ ಅನ್ನ ಕೊಡುವುದು ಅದೇ. ಆದ್ದರಿಂದ ಅದರ ನಡುವೆ ನಾನು ಇಲ್ಲಿ ಮಾಡ್ತಿದ್ದದ್ದು. ಬಿಡುವಿನಲ್ಲಿ ಮಧ್ಯಾಹ್ನ ಬರ್ತಿದ್ದೆ, ಸಂಜೆ ಬರ್ತಿದ್ದೆ. ಅದು ಆಗ ಅನ್ನಿಸದೆ. ಮತ್ತು ನನ್ನ ತಂದೆ ತುಂಬ ಪ್ರಾಮಾಣಿಕರು, ಸಜ್ಜನ, ಸಾತ್ವಿಕ ಮೂರ್ತಿ ಅವರು. ನನ್ನ ಅಮ್ಮ ನೀವು ಆಲೋಚನೆ ಮಾಡಿರ್ಬೋದು, ಆಗ ಕಾಲದಲ್ಲಿ ಹಾಗೆ ಅಲ್ವಾ, ಬೆಳಿಗ್ಗೆ ಎದ್ದು ಗದ್ದೆಗೆ ಹೋಗಿ ಹುಲ್ಲು ತಂದು ದನ, ಅದರಲ್ಲಿಯೂ ಹಾಲು ಮಾರಿ 2 ವರ್ಷಕ್ಕೊಂದೊಂದು ಮಗು ಸಾಕಬೇಕು. ತಂದೆ ಉತ್ಪತ್ತಿ ಇಲ್ಲ, ಅವರು ಸಾತ್ವಿಕ, ಅವರದ್ದೇ ಆಯಿತು, ಅವರು ದೇವರು ಬಿಟ್ಟರೆ ಏನಿಲ್ಲ. ಒಂದು ರೀತಿಯಲ್ಲಿ ಅಮ್ಮ ಹೋರಾಟಗಾರ್ತಿ, ಒಂದು ಒಳಗೆ ಛಲ ಇತ್ತು. ಯಾಕಂದರೆ ಅಷ್ಟು ಮಕ್ಕಳನ್ನು ಸಾಕಬೇಕಿತ್ತು. ಅದರಲ್ಲಿಯೂ 1-2 ಸಮಸ್ಯಾತ್ಮಕ ಮಕ್ಕಳಿದ್ದರು.
ನಾನು ಮನೆಯಲ್ಲಿ ಅದನ್ನೇ ನೋಡ್ತಾ ಬೆಳೆದವ. ಸೊ ಅದರಿಂದ ಕಷ್ಟದಲ್ಲಿದ್ದವರಿಗೆ ಖುಷಿ ಕೊಟ್ಟಾಗ ನನಗೆ ಖುಷಿ ಆಗೋದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅಲ್ಲ. 50 ಜನರಿಗೆ 55,000 ಕೊಟ್ಟೆ ಅಲ್ವಾ, ಆ ದಿವಸ ನೆಮ್ಮದಿ ನಿದ್ರೆ ಆಯ್ತು ಬಂತು, ಸಾರ್ಥಕ ಆಯಿತು ಅಂತ ಹೇಳಿ. ಸೊ ಇದು ಮೂಲಭೂತ ದ್ರವ್ಯ. ಈ ಹಿನ್ನೆಲೆ ನಾನು ರಿಟೈರ್ಡ್ ಆಗೋ ದಿವಸ ಅದು ಅಂದರೆ ಅದೆಲ್ಲ ಪೂರಕ. ನಮ್ಮ ಅಧ್ಯಕ್ಷರು 7-6 ಮನೆ ಕಟ್ಟಿಕೊಟ್ರು, ಒಂದು ಹೊರಗೋಡಿಗೆ ಒಂದು ಮನೆ ಕಟ್ಟಿಸಿಕೊಟ್ಟು ನಾನು ಅದೇ ದಿವಸ ನನ್ನ ರಿಟೈರ್ಡ್ ಆಗುವ ದಿವಸ. ಅದೆಲ್ಲ ಒಂದು ಆ ಸೇವೆ ಹೇಳುದಿಲ್ಲ, ಇದಕ್ಕೂ ಸೇವೆ ಹೇಳ್ತಾ ಇಲ್ಲ, ಇದು ನಮ್ಮ ಸ್ವಾರ್ಥ. ನಾವು ಮಾಡ್ತಾ ಇರೋದು ಸ್ವಾರ್ಥ. ಏನು ಇದರಲ್ಲಿ ಸಿಗುವ ಒಂದು ಆನಂದ ಇದೆ ಅಲ್ಲ, ಖುಷಿ ಇದೆ ಅಲ್ಲ, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನನಗೆ ಸಿಕ್ಕಿದ ಒಂದು ಸಂಪರ್ಕ ಭಾಗ್ಯ. ಎಂತೆಂಥ ದಾನಿಗಳು, ಅವರ ಸಾಧನೆ ಎಷ್ಟು ದೊಡ್ಡದು, ಆದರೆ ಎಷ್ಟು ಡೌನ್ ಟು ಅರ್ತ್. ನೀವು ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಹೋದರೆ ನನಗೆ ಅಷ್ಟು ಡೌನ್ ಟು ಅರ್ತ್ ಆದಂಥ ಡೋನರ್ಸ್ ನನಗೆ ಪ್ರಾಪ್ತಿಯಾಗಿದ್ದಾರೆ. ಇದಕ್ಕಿಂತ ದೊಡ್ಡ ಸಂಪತ್ತು ಏನಿದೆ ಹೇಳಿ. ಅದೇ ಅದು ನನಗೆ ಕಾಡ್ತಾ ಇತ್ತು. ಬಡತನ ಮತ್ತು ನೋವು ಸಂಕಷ್ಟ ಹೇಳಿದರೆ ನನಗೆ ತುಂಬ ನಾನು ಇದಾಗಿ ಬಿಡ್ತೇನೆ. ನನ್ನ ಮಿತಿಯಲ್ಲಿ ಏನು ಮಾಡು. ಕಲಾವಿದರು ಹಾಗೆ, ಕಲಾವಿದರನ್ನು ನೋಡ್ತಾ ಇದ್ದೆ, ಪಾಪ ಭಾಷಣ ಕೇಳ್ತಾ ಇದ್ದೆ, ಅವರ ಸ್ಥಿತಿ ನೋಡ್ತಾ ಇದ್ದೆ, ನಮ್ಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಸಂಕಟ ಆಗ್ತಾ ಇತ್ತು. ಸೊ ಒಂದು ಮಿತಿಯಲ್ಲಿ ಮಾಡಲಿಕ್ಕೆ ಆಯಿತು. ತಂದೆ ತಾಯಿ ನಿಮ್ಮ ಏಳಿಗೆಯನ್ನೆಲ್ಲ ನೋಡಿದರೆ? ಹೌದು, ನನ್ನ ತಂದೆ ನಾನು ಸ್ಕೂಟ್ರು ಕಡೆಗೆ ಒಂದು 2-3 ವರ್ಷ ಸ್ಕೂಟ್ರ್ ತಗೊಂಡವ್ರು. ಅವರು ನಡ್ಕೊಂಡೇ 5 ಕಿಲೋಮೀಟರ್ ಕೃಷ್ಣ ಮಠಕ್ಕೆ ದರ್ಶನ ಆಗದೆ ರಾತ್ರಿ 12 ಗಂಟೆ ಆಗಲಿ ಮನೆ ಮಲಗ್ತಿರ್ಲಿಲ್ಲ. ಎಷ್ಟೇ ಹೊತ್ತಾಗಿ ಬರ್ತದೆ ನಡ್ಕೊಂಡೆ, ಬರಿಗಾಲಲ್ಲಿ. ಅವ್ರು ಅಂಗಿ ಹಾಕೊಳ್ತಿರ್ಲಿಲ್ಲ. ಮತ್ತೆ ಬೇರೆ ಏನೋ ಆಗಿ ಅವರನ್ನು ನಾನು ಕಳ್ಕೊಳ್ಬೇಕಾಯ್ತು, ಬೇರೆ ವಿಷಯ. ಅಷ್ಟು ಸಾತ್ವಿಕರು. ಕಡೆ ಒಂದು 2-3 ವರ್ಷ ನಾನು ಸ್ಕೂಟ್ರ್ ತಗೊಂಡೆ, ನನಗೆ ಸಾರ್ಥಕ. ಅವರನ್ನು ಸ್ಕೂಟ್ರಲ್ಲಿ ಉಡುಪಿಯವರ ಕರ್ಕೊಂಡು ಬಂತ ಹೇಳಿ. ಅದು ಮತ್ತು ಸೈಕಲ್ ಇತ್ತು. ತಾಯಿ ಹೋರಾಟಗಾರತಿ, ತುಂಬ ಕಷ್ಟದಲ್ಲಿ ಬೆಳೆದವರು. ಅವರೆಲ್ಲಿವರೆಗಿದ್ರು? ಅವರು ಹಾಗೆ, ಅವರು ಅದೇ ಸ್ಕೂಟ್ರೆ. ಮತ್ತೆ ನಾನು ಕಾರ್ ಮತ್ತೆ ತಗೊಂಡೋದು. ನಾನು ತುಂಬ ಕಷ್ಟದಲ್ಲಿ ಬೆಳೆದವರು ಅವರು. ನಾವು ದೊಡ್ಡ ಕುಟುಂಬ. ಅದು ಅವರಿಗೆ ಖುಷಿ ಇತ್ತು. ಮತ್ತೆ ನಾನು ಮಾತಾಡೋದು ಹೀಗೆ, ಅದು ನನ್ನ ಅಪ್ಪನೂ ಹೇಳ್ತಾ ಇದ್ರು. ಅಂದರೆ ನನ್ನ ಮಾತು ಎಷ್ಟೋ ಸಲ ಹಾರ್ಶ್ ಅನ್ನಿಸ್ತದೆ. ಅದು ಹಾಗೆ ನನಗೇನೆಂದರೆ, ನಾನು ಹೇಳೋದುಂಟು, ನಮ್ಮದು ನಡವಳಿಕೆ ನಾಟಕ ಆಗಬಾರ್ದು, ನೇರ ಇರಬೇಕು. ನಾಟಕ ಸ್ವಲ್ಪ ಸಮಯದವರೆಗೆ ಇದಾಗ್ತದೆ, ದೀರ್ಘಕಾಲ ಬಾಳುವುದಿಲ್ಲ. ನೇರ ಇರ್ಬೋದು. ಶಾಲೆಯಲ್ಲಿ ಮಕ್ಕಳಿಗೆ ಕೂಡ ಹಾಗೆ. ಫಸ್ಟ್ ಕೆಲವು ದಿವಸ ನನ್ನದು ತುಂಬ ಹರ್ಷ, ಜೋರ್ನ ಮಾಸ್ಟ್ರು ಬಂದರು, ನಮಗಿನ್ನು ಕಷ್ಟ ಉಂಟು ಹೇಳಿ. ಮತ್ತೆ ಸ್ಲೋಲಿ ಗೊತ್ತಾಗ್ತದೆ, ಮಾತ್ರ ಅಲ್ಲ ಅವರ ಮನಸ್ಸು ಇದಿದೆ ಎಂಬುದು ನಡವಳಿಕೆಯಿಂದ ಗೊತ್ತಾಗ್ತದೆ. ಮತ್ತೆ ಇಂಥ ದೊಡ್ಡ ಮನೆ ಇರ್ಬೋದು, ಸಂಸ್ಥೆ ನಡೆಸಬೇಕಾದ್ರೆ ಒಂದು ಡಿಸಿಪ್ಲಿನ್ ಎಂಬುದು ಬೇಕೆ. ನಾನು ಹೇಳಿ ತಪ್ಪಿನಿಂದ ಕಲ್ತದೆ ಅನ್ನೋದಕ್ಕೆ ನೀವು ಮನೆಯದ್ದು ಹೇಳಿದುಕೊಳ್ಳಿ. ನಮ್ಮ ಮನೆಯಲ್ಲಿ ಊಟ ಹೇಳಿದರೆ 2:30-3 ಗಂಟೆ. ಅಲ್ಲಿ ಊಟವ 3 ಗಂಟೆ ಮೊದಲು ಆಗೋದಿಲ್ಲ. ನನಗೆ ತಪ್ಪು ಅನಿಸ್ತಾ ಇತ್ತು. ನಾನು ಅದರ ಜವಾಬ್ದಾರಿ ತಗೊಂಡ ಮೇಲೆ 12ವರೆಗೆ ಸ್ಪಷ್ಟ. ಆ ಪರಂಪರೆ ಈಗ ಇಲ್ಲಿ ಕಲಾರಂಗದ ಕಾರ್ಯಕ್ರಮ ಹೇಳಿದ್ರೆ ನಾವು 5 ಗಂಟೆ ಅಂತ ಹೇಳ್ಬಾರ್ದ್ರೆ 5 ಗಂಟೆ, ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. 5 ಗಂಟೆ ಸ್ಟಾರ್ಟ್, 7 ಗಂಟೆ ಸ್ಟಾರ್ಟ್. ನಮ್ದು ಕ್ಯಾಂಪ್ ಕೂಡ ಹಾಗೆ, ವಿದ್ಯಾಭೂಷಕ ಮಕ್ಕಳದ್ದು ಹಾಗೆ. 7 ಗಂಟೆ ಹೇಳಿದ್ಕೊಳ್ಳಿಲ್ಲ, 6:50 ಮಕ್ಕಳು ಅಸೆಂಬ್ಲ್ ಆಗಿ ಆಯ್ತು. ಸೊ ಆ ತಪ್ಪುಗಳು ನಾವು ಮಾಡಬಾರದು ಹೇಳಿ. ಸೊ ತಪ್ಪಿನಿಂದಲೇ ಪಾಠ ಕಲಿತು ಅದನ್ನು ನಾವು ಮಾಡಬಾರ್ದು. ಸಂಸ್ಥೆಗಳು ಹಾಗೆ, ಹಣದ ಅವ್ಯವಹಾರಗಳು ಆಗಬಾರ್ದು, ಪಾರದರ್ಶಕ. ಈಗ ನೀವು ಕೇಳಿದರೆ ನಮ್ಮಲ್ಲಿ ಅಷ್ಟು ಸ್ಪಷ್ಟ ಇದೆ. ನಮ್ಮ ಕೋಶಾಧಿಕಾರಿ ಸದಾಶಿವರಾವ್, ಪ್ರೊಫೆಸರ್ ಸದಾಶಿವರಾವ್, ಅಷ್ಟು ಇಷ್ಟು 6-7 ಲಕ್ಷ ಕೋಟಿಯದ್ದು ಅಷ್ಟು ಅಚ್ಚುಕಟ್ಟಾಗಿದೆ. 2 ಹುಡುಗಿಯರಿದ್ದಾರೆ. ಎಷ್ಟು ಚೊಕ್ಕ ಹೇಳಿದ್ರೆ ಕೆಲವೊಮ್ಮೆ ರಾತ್ರಿ 7-8 ಗಂಟೆ ನಾವು ಹೋಗಿ ಅಂತ ಹೇಳೋದು. ಹೌದಪ್ಪ, ಅಷ್ಟು ಕೆಲಸ ಮಾಡ್ತಾರೆ. ಮಧ್ಯಾಹ್ನಕ್ಕೆಲ್ಲ ಊಟ ಮಾಡುವಾಗ 2:30-3 ಗಂಟೆ ಆ ಮಕ್ಕಳಿಗೆ ಕೂಡ. ಅದಕ್ಕೆ ಕಾರಣ ನಮ್ಮನ್ನು ನೋಡ್ತಾರೆ. ನಾನು ಎಷ್ಟೋ ಸಲ ಉಂಟು, ನಮ್ಮ ಮುಖ ನೀಟಾಗಿದ್ದರೆ ಕನ್ನಡಿಯಲ್ಲಿ ಚಂದ ಕಾಣುತ್ತೆ. ಹೌದು, ನಾವು ಕೊಳಕಾಗಿದ್ದುಕೊಂಡು ಕನ್ನಡಿಯಲ್ಲಿ ಚಂದ ಬರಬೇಕಾದ್ರೆ ಸಾಧ್ಯ ಇಲ್ಲ. ಸೊ ಅದು ಇಡೀ ಟೀಮಿಗೆ ಪಸರಿಸಿದೆ. ಒಂದು ಒಳ್ಳೆಯ ಸಾಹೋದರ್ಯದಿಂದ ಈ ಕೆಲಸ ಮಾಡ್ತಾ ಇದ್ದೇವೆ. ಈ ಯಕ್ಷಗಾನದ ವೃತ್ತಿ ಕಲಾವಿದರಿಗೆ ನೀವು ಮಾಡಿದ ಶಿಬಿರ, ಅದರ ಪರಿಣಾಮ ಎಷ್ಟಾಯ್ತು ಅಂತ ಏನಾದರೂ ಇವ್ಯಾಲ್ಯುವೇಟ್ ಮಾಡಿದ್ದೀರಾ? 2 ವಿಷಯ ಸರ್. ಒಂದು ಎಂತ ಹೇಳಿದರೆ, ನನ್ನ ಒಂದಿದು ಈ ನಾವು ವಿದ್ಯಾಪೋಷಕ ಹಾಗೆ ಮನೆ ಕಟ್ಟಿಸಿಕೊಡ್ತೇವೆ, ಸ್ಕಾಲರ್ಶಿಪ್ ಕೊಡ್ತೇವೆ. ಕೆಲಸ ಆದಮೇಲೆ ನಾನು ಇವ್ಯಾಲ್ಯುಯೇಷನ್ ಕಡಿಮೆ, ಆ ಕಡೆಗೆ ಇಲ್ಲ ಹೋದರೆ ನಿಮಗೆ ತುಂಬ ನೆಗೆಟಿವ್ ಕಾಣ್ತದೆ. ಒಂದು ನೀವು ಈ ವಿಷಯಕ್ಕೆ ಬಂದಾಗ ನಮ್ಗೆ ಹೀಗೆ ಮೊನ್ನೆ ಪವನ್ ಕಿರಣ್ ಕೆರೆ ಬಂದರು, ಅವ್ರ ಹತ್ರ ಹೀಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ, ನಾವು ಮಾಡಿದ್ದು ಸ್ಪಷ್ಟ, ಅವರಿಗೆ ಖುಷಿಯಾಗಿದೆ. ಆ ದಿವಸ ಅಷ್ಟೇ, ಅಲ್ಲೇ ಮುಗೀತು ಅಲ್ಲಿಗೆ. ಅವ್ರು ಹೇಳಿದ್ರು, ಇಲ್ಲ ಮುರಳಿ ತುಂಬ ಜನ ಬದಲಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ, ಅವ್ರ ಮೇಳಕ್ಕೆಲ್ಲ ಹೋಗ್ತಾರೆ.
ತುಂಬ ಜನ ಅದರಿಂದ ಅವರ ನಡವಳಿಕೆಯಲ್ಲಿ ಅವರ ಪಾತ್ರತೆ ನಾನು ಗಮನಿಸಿದ್ದೇನೆ. ಅವರು ಹೇಳಿದ್ದಾರೆ ನಾನು ಶಿಬಿರಕ್ಕೆ ಬಂದು ನಾನು ಹೀಗೆ ಆದದ್ದು ಹೇಳಿ. ಖಂಡಿತ 100% ಇದ್ದೇ ಇದೆ. ಸಾಲದು 4 ದಿವಸ ಸಾಲದು, ಇದು ನಿರಂತರವಾಗಿ ಆಗಬೇಕು. ಈಗ ಒಂದು ಮೇಳದಲ್ಲಿ ಅಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಸ್ಲೋಲಿ ಒಮ್ಮೆಲೆ ನಾನು ನಿರೀಕ್ಷಿಸಲಿಕ್ಕಾರ್ದು, ಸ್ಲೋಲಿ ಅದು ಪಸರಿಸ್ತದೆ. ಈಗ ತುಂಬ ಅಲ್ಲ. ಮತ್ತೆ ವಾಸ್ತವವನ್ನು ಮರಿಬಾರ್ದು. ನಾನು ವಾಸ್ತವವನ್ನು ಪೂರ್ತಿ ಮರೆಯುವುದಿಲ್ಲ. ಉದಾಹರಣೆಗೆ ನಾವು ಔಚಿತ್ಯ ಪ್ರಜ್ಞೆ ಹೇಳ್ತೇವೆ, ಕುಣಿತದಲ್ಲಿ ಹೇಳ್ತೇವೆ. ಮೇಳದ ಯಜಮಾನರಿಗೆ ಅವ ಕಡಿಮೆ ಮಾಡಿ ಇವಂತ ಮೈ ಕಳ್ಳ ಮಾಡ್ತಾನೆ, ಹೌದು, ಅವರ ಬದುಕಿನ ಪ್ರಶ್ನೆ ಇರ್ತದೆ ಕೆಲವೊಮ್ಮೆ. ಹೌದು, ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿ ಬಿಟ್ಟಿದ್ದಾರೆ, ಆಡಿಯನ್ಸ್ ಕೈ ಬಿಡುವ ಮೆಚ್ಚಿಸಬೇಕು. ಸೊ ಇದೆಲ್ಲ ಮನಸ್ಸಿಗೆ ಬರ್ತದೆ. ಇದರ ನಡುವೆ ಅವರು ನಿಧಾನಕ್ಕೆ ಅಪಸವ್ಯಗಳನ್ನ ದೂರ ಮಾಡ್ತಾ ಚಿತ್ರಣನ ಮಾಡಬೇಕು. ಕ್ಯಾಂಪ್ ಅಂತೂ ತುಂಬಾ ಪರಿಣಾಮಕಾರಿಯಾಗಿದೆ. ತುಂಬಾ ಹೇಳಿದ್ರೆ ಅದು ನಮಗೆ ಸಾರ್ಥಕ ಅನ್ನಿಸಿತ್ತು.